ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ರಾಜಕಾಲುವೆ ಆರಂಭ ಆಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟ ಸೂಚನೆಯ ಬೆನ್ನಲ್ಲೇ ಈಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಈಗ ಹಲಸೂರಿನ ಮನೆ ಡೆಮಾಲಿಷನ್ ಮಾಡೋದಕ್ಕೆ ಹೋದಾಗ ಅಲ್ಲೊಂದು ಹೈ ಡ್ರಾಮಾ ನಡೆದಿದೆ. ನೀವೇನಾದರೂ ಡೆಮಾಲಿಷನ್ ಮಾಡಿದ್ರೆ ನಾನು ಸತ್ತೋಗ್ತೀನಿ ಅಂತ ಮನೆ ಮಾಲೀಕ ಅಡ್ಡಿಪಡಿಸಿದ್ದಾನೆ. ಅಧಿಕಾರಿಗಳ ಜೊತೆ ವಾಗ್ವಾದ, ಗಲಾಟೆ ಎಲ್ಲವೂ ಕೂಡ ನಡೆದಿದೆ. ಈ ಹಿಂದೆ ಇವರು ಡೆಮಾಲಿಷನ್ ಮಾಡೋದಕ್ಕೆ ಹೋದಾಗೂ ಇದೇ ರೀತಿ ನಡೀತಾ ಇತ್ತು. ಆದರೆ ಬಡ ಜನರ ಮನೆಗಳನ್ನು ತೆರವು ಮಾಡಿ ಶ್ರೀಮಂತರ ಮನೆಗಳನ್ನ ಅಥವಾ ಬಿಸ್ನೆಸ್ ಬಿಲ್ಡಿಂಗ್ಸ್ಗಳನ್ನೆಲ್ಲ ಬಿಟ್ಟಿದ್ರು. ಈಗಲೂ ಅದೇ ಕಥೆ ನಡೀತಾ ಇದೆ. ನಾವು ಹಳೇದು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ರೆಡಿ ಮಾಡ್ಕೊಂಡು ಬರ್ತಾ ಇದೆ. ನಾವು ತಗೊಂಡಿದ್ದು ಯಾವಾಗ 2013 ಈ ಕನ್ಸ್ಟ್ರಕ್ಷನ್ ಅನ್ನ ನೀವು ಯಾವತ್ತಿಂದ ಶುರು ಮಾಡಿದ್ರಿ? ಆಯ್ತು ಮೇಡಮ್, ಒಂದು 7-8 ವರ್ಷ ಮೇಲೆ ಆಯ್ತು ಮೇಡಮ್. ಹಳೆ ಬಿಲ್ಡಿಂಗ್ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಬಟ್ ಇವಾಗ ಪಕ್ಕದಲ್ಲೇ ರಾಜಕಾಲುವೆ ಇದೆಯಲ್ಲ ಸರ್, ಆಸ್ ಪರ್ ರೂಲ್ಸ್ ಪ್ರಕಾರ ರಾಜಕಾಲುವೆಯ ಪಕ್ಕ ಕಟ್ಟಂಗೆ ಇಲ್ವಲ್ಲ, ಬಿಲ್ಡಿಂಗ್ ಮೇಡಮ್, ಇದು ಹೊಸ ಬಿಲ್ಡಿಂಗ್ ಇಲ್ಲ, ಹಳೆ ಬಿಲ್ಡಿಂಗ್ ಇದು. ಈಗ ನಿಮ್ ಬಿಲ್ಡಿಂಗ್ ಕಟ್ಟದ ಮೇಲೆ ರಾಜಕಾಲುವೆ ಕಟ್ಟಿದ್ರ? ಅದಕ್ಕೆ ಮುಂಚೆ ಇದೆ. ಯಾವಾಗ ನಾನು 1959 ಇದೆ. 59 ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್. ಅದು ಮೇಲೆ ಬಿದ್ದೋಗ್ಬಿಡ್ತೀನಿ. ನಾನು ಪರ್ಮಿಷನ್ ತಗೊಂಡಿದ್ದೆ, ಅವ್ರು ರೆಡಿ ಮಾಡ್ಕೊಂಡು ಹೇಳಿದ್ದಾರೆ. ರಾಜಕಾಲುವೆ ಪಕ್ಕ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ? ರಾಜಕಾಲುವೆ ಇಲ್ಲ ಮೇಡಮ್, ಹಳೆ ಬಿಲ್ಡಿಂಗ್ ಹೆಂಗೆ ಡೆಮಾಲಿಷನ್ ಮಾಡೋಕ್ಕಾಗ್ತಾನೆ? ನಾವು ಸಾಲ ತಗೊಂಡ್ಬಿಟ್ಟಿದೆ, ₹1 ಕೋಟಿಗೆ ಸಾಲ ತಗೊಂಡಿದೆ. ಯಾರ ಹತ್ರ ಸಾಯ್ಬೇಕು? ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ? ಈಗ ರಾಜಕಾಲುವೆ ಹೇಳ್ತಾ ಇದ್ದಿಲ್ಲ, ಯಾಕೆ ರಿಜಿಸ್ಟ್ರೇಷನ್ ತಗೊಂಡಿದ್ದಾರೆ? ಆರಂಭದಲ್ಲಿ ತೋರಿಸಿದೆ. ಈ ತರ ನಾವು ಬಿಲ್ಡಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಏನು ತೊಂದರೆ ಹೇಳಿದ್ದಾರೆ. ನೀವು ನಕ್ಷೆ ಮಂಜೂರಾತಿಯನ್ನ ಪಡ್ಕೊಂಡಿದ್ರ ಬಿಬಿಎಂಪಿ ಹತ್ರನೇ? ಏನು ನಕ್ಷೆ ಮಂಜೂರಾತಿ ಅಂತ ಏನು ಅರ್ಥ ಇಲ್ಲ ಮೇಡಮ್. ನಾವು ಬಹಳ ಟೆನ್ಷನ್ ಹೇಳಿದ್ದೀನಿ. ಈಗ ನಾನು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಾಲ ತಗೊಂಡ್ಬಿಟ್ಟಾಗೋದೆ. ಈಗ ಇಷ್ಟು ಇನ್ವೆಸ್ಟ್ಮೆಂಟ್ ಹಳೆ ಬಿಲ್ಡಿಂಗ್ ರೆಡಿ ಮಾಡಿದಿಲ್ಲ. ಹಳೆ ಬಿಲ್ಡಿಂಗ್ 1959 ಅದೆಲ್ಲ ಒಂದು 3 ಜನ ಬಿದ್ದು ಹೋಗ್ಬಿಡ್ತೀನಿ. ರೆಡಿ ಮಾಡಿ ಕೊಟ್ಟಿದೆ. ಸ್ಟೇ ಆರ್ಡರ್ ಇದೆ. ಈಗ ಯಾಕೆ ಹುಡುಗ ಬರ್ತಾರೆ? ನನಗೆ ಇಂಟಿಮೇಷನ್ ಕೊಡಬೇಕಿಲ್ಲ. ಈಗ ಬೆಳಿಗ್ಗೆ ಬಂದು ಸಾಯ್ತಾರೆ. ನನಗೆ ಸ್ಟೇ ಆರ್ಡರ್ ಯಾಕೆ ಇದು ಮಾಡ್ತಾರೆ? ಈಗ ಎಷ್ಟೋ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಕರ್ಕೊಂಡು ಬರಕ್ಕೆ ಎಲ್ಲ ಬಿಲ್ಡಿಂಗ್ ಕೂತಿದೆ. ಈಗ ಹೋಗ ಕೂತಿದೆ. ಇದು ಮುಂಚೆ ಆರ್ಡರ್ ಆಗಿದೆ. ಅದು ಯಾರಿಗೆ ಏನು ಕೇಳಕ್ಕೆ ಆಗಲ್ಲ. ಡೆಮಾಲಿಷನ್ ಆರ್ಡರ್ ಆಗಿ ಯಾರು ಹೋಗಕ್ಕಾಗಲ್ಲ. ನನಗೆ ಯಾರು ದಿಕ್ಕಿಲ್ಲ. ನನಗೆಲ್ಲ ಮೋಸ ಮಾಡ್ತಾರೆ. ನೋಡಿ, ಇಷ್ಟ ಬಿಲ್ಡಿಂಗ್ ಕೂತಿದೆ, ರೈಟ್ ಕೂತಿದೆ. ಎಲ್ಲ ಹೊಡಿಯಕ್ಕೆ ನಾನೇ ಹೊಡಿತೀನಿ. ಎಲ್ಲ ಸುಮ್ಮನೆ ನನಗೆ ಮೋಸ ಮಾಡೋಕೆ ಕೂತ್ಕೊಂಡ್ಬಿಟ್ಟಾರೆ. ಎಲ್ಲ ಇಷ್ಟು ಜನ ಬಂದು ನಮ್ಗೆ ಸಾಯ್ತಾರೆ. ನಮ್ಮೆಲ್ಲ ಮೋಸ ಮಾಡ ಪೂರ್ತಿ ಇವರೇ ಮಾಡ್ಬಿಟ್ಟು ಇವ್ರು ಹೆಂಗೆ ಟ್ಯಾಕ್ಸ್ ತಗೊಂಡಾರ, ಹೆಂಗೆ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ತಗೊಳ್ತಾರಲ್ಲ. ಈಗ ಇವರು ಟ್ಯಾಕ್ಸ್ ತಗೊಳ್ತಾರಲ್ಲ. ನಾವು ಬಡವರಿನ್ನು ಮೋಸ ಮಾಡ್ತಾರೆ. ಇಲ್ಲಿಗೆ ಸಾಲ ತಗೊಂಡ್ಬಿಟ್ಟು ಎಷ್ಟೋ ಲಕ್ಷ ಸಾಲ ತಗೊಂಡಿದೆ. ಯಾಕೆ ಸೇಲ್ ಮಾಡಿದಾರೆ? ಯಾಕೆ ರಿಜಿಸ್ಟ್ರೇಷನ್ ಆಗಿದೆ? ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ. ಪರ್ಮಿಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ ಮೇಡಮ್. ಯಾಕೆ ಸೇಲ್ ಮಾಡಿದ್ದಾರೆ? ಯಾಕೆ ರಿಜಿಸ್ಟ್ರೇಷನ್ ಮಾಡಬೇಕು? ಈಗೆಲ್ಲ ಒಟ್ಟದಲ್ಲಿ ಸಾಯ್ಬೇಕು ನಮ್ಮ ಫ್ಯಾಮಿಲಿ ಹೋಗಿ ಕೇಳು. ಇಲ್ಲ, ನೀವು ಜನ ನಾವು ಒಬ್ಬನೇ ತಪ್ಪು ಮಾಡಿದ? ಬೆಂಗಳೂರು ನಾನು ಒಬ್ಬನೇ ತಪ್ಪು ಮಾಡಿದ? ನಾನು ಒಬ್ಬನೇ ತಪ್ಪು ಕೇಳಿ ನಾನು ಸಾಯಿಸ್ತೀನಿ. ನನ್ನ ಅರೆಸ್ಟ್ ಮಾಡಿ ಈ ಪೂರ್ತಿ ಬಿಲ್ಡಿಂಗ್ ನೋಡಿ ನಾನು ಬರ್ತೀನಿ ಇವತ್ತು ಜೊತೆಗೆ. ಸುಮ್ಮನೆ ಯಾರು ಗೆಜಿ ಇಲ್ಲ ಅಂತ ಮೋಸ ಮಾಡಕ್ಕೆ ಬರ್ತಾರೆ ಎಲ್ಲರೂ. ನಾನು ಒಬ್ಬನೇ ಸಾಯ್ಬೇಕಲ್ಲಿ. ನಮ್ಮ ಫ್ಯಾಮಿಲಿ ಸಾಯ್ತೀನಿ. ಇದು ಮುಂದೆ ಹೋಗಿ ಹೇಳ್ತಾ ಇದ್ದು ಆರ್ಡರ್ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಸ್ಟೇ ಆರ್ಡರ್ ಇದೆ. ಸ್ಟೇ ಆರ್ಡರ್ಗೂ ವ್ಯಾಲ್ಯೂ ಇಲ್ಲವಾ? ಅವ್ರು ಕೋರ್ಟ್ ಅಮ್ಮ ಬೈತಾರೆ. ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರು ಯಾರು? ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟವ್ರು ಯಾರು? ಬಿಲ್ಡಿಂಗ್ ಇಷ್ಟೆಲ್ಲ ಕಟ್ಟಿದ ಮೇಲೆ ಈಗ ರಾಜಕಾಲುವೆ ಒತ್ತುವರಿ ಎಂದವ್ರು ಯಾರು? ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಸುತ್ತಮುತ್ತ ಏನಿದೆ ಅಂತ ಅಂದ್ಬಿಟ್ಟು ಚಕ್ಬಂದಿ ನೋಡಲ್ವಾ? ಚಕ್ಬಂದಿ ಅಂತ ಇರುತ್ತೆ ತಾನೇ, ಎಡಕ್ಕೇನಿದೆ, ಬಲಕ್ಕೇನಿದೆ, ಪೂರ್ವಕ್ಕೇನು, ಪಶ್ಚಿಮಕ್ಕೇನು ಅಂತೆಲ್ಲ ಇರುತ್ತಲ್ಲ. ಅಲ್ಲಿ ರಾಜಕಾಲುವೆ ಹೋಗಿರೋದು ಗೊತ್ತಿರಲಿಲ್ವ ಇವರಿಗೆ? ಗೊತ್ತಿದ್ದ ಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ಹೆಂಗೆ ಕೊಟ್ಟರು? ಒಬ್ರಿಗೊಬ್ಬರು ಇಲಾಖೆಯಲ್ಲಿ ಕೋಆರ್ಡಿನೇಷನ್ ಇಲ್ಲ. ಅದಕ್ಕೆ ಬೆಂಗಳೂರು ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು.